ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ ಸಂಜೆ 4 ಗಂಟೆ ಆಗ್ತಾ ಬಂದಿದೆ. ನಾವು 3 ಜನ ಇವಾಗ ಬೈಕ್ನಲ್ಲಿ ಹೊರಡ್ತಾ ಇದ್ದೀವಿ. ನಾವು ಸಂಡೇ ಹೆಚ್ಚಾಗಿ ಯಾವಾಗಲೂ ಬೀಚ್ಗೆ ಹೋಗ್ತಾ ಇದ್ವಿ, ಆದರೆ ಇವತ್ತು ಬೀಚ್ಗೆ ಹೋಗ್ತಾ ಇಲ್ಲ. ನಮ್ಮ ರಿಲೇಷನ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮನೆಯವರ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ನಾವುಂದದ ಒಳಗಡೆ ಇದೆ, ಮಡ್ಲಗೇರಿ ಅಂತ ಇದೆ, ಅಲ್ಲಿನ ವಾತಾವರಣ ಹೇಗಿದೆ ಅಂತೇಳಿ ನಿಮ್ಮ ಜೊತೆ ನಾನು ಆಮೇಲೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾವೀಗ ಮಡ್ಲಗೇರಿ ರೂಟಲ್ಲಿದ್ದೀವಿ. ಆ ಕಡೆ ಈ ಕಡೆ ಎಲ್ಲ ದೊಡ್ಡ ಮರಗಳಿದೆ. ಇಲ್ಲಿ ಕಾಡಿನ ರೀತಿ ಇದೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ಲೇಸ್ ಹೇಗಿದೆ ಅಂತ. ಮತ್ತು ಇಲ್ಲಿ ಸ್ವಲ್ಪ ಇವಾಗಲೇ ಚಳಿ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅವ್ರ ಮನೆ ಕೂಡ ಸಿಗುತ್ತೆ. ನಾವು ಸುಮ್ಮನೆ ಹೇಗೆ ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೀವಿ. ವಿಶೇಷ ಏನೂ ಇಲ್ಲ, ತುಂಬ ದಿನ ಆಯಿತು ಹೋಗದೆ, ಹಾಗಾಗಿ ಹೋಗುವ ಅಂತೇಳಿ ಹೋಗ್ತಾ ಇದ್ದೀವಿ ಇವತ್ತು ಅಷ್ಟೇ. ಇಲ್ಲಿ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಗ್ರೀನರಿ ಇರುತ್ತೆ, ಹಾಗೆ ತುಂಬ ಕೂಲಾಗಿರುತ್ತೆ. ಇಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಫ್ರೆಂಡ್ಸ್, ನಾವೀಗ ಮನೆಗೂ ಕೂಡ ರೀಚ್ ಆಗಿದ್ದಾಗಿದೆ. ಇಲ್ಲಿ ನನ್ನ ಮಗ ಆಟ ಆಡಲಿಕ್ಕೂ ಕೂಡ ಶುರು ಮಾಡಿಬಿಟ್ಟಿದ್ದಾನೆ. ಬಂದವನೇ ತುಂಬ ಖುಷಿ ಆಯಿತು ಅವನಿಗಂತೂ. ಅವನು ಈ ಮನೆಗೆ ಬಂದಿರೋದೇ ಫಸ್ಟ್ ಟೈಮ್. ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ ಹಾಗೇ ಅವನು ಬಂದವನೇ ಹೋಗಿದ್ದೆ ಇಲ್ಲಿ ಮೇಲ್ಗಡೆಗೆ. ನನಗೆ ಸ್ವಲ್ಪ ಭಯ ಆಯಿತು, ಹಾಗಾಗಿ ನಾನು ಅವನ ಬೆನ್ನಿಗೆ ಇದ್ದೆ. ಅವನಿಗೆ ಇದು ಹೊಸ ಪ್ಲೇಸ್, ಹಾಗಾಗಿ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡ್ತಾ ಇದ್ದ ಅವನು. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ಗೋಡೆ ಮೇಲ್ಗಡೆ ಒಂದು ಪೇಂಟಿಂಗ್ ಕೂಡ ಇದೆ. ಮರದ ಟೊಂಗೆಯ ಮೇಲೆ ಹಕ್ಕಿಗಳೆಲ್ಲ ಕೂತ್ಕೊಂಡಿದ್ದಾವೆ. ತುಂಬ ಚೆನ್ನಾಗಿದೆ ಇದು ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು ಈ ಪೇಂಟಿಂಗ್. ಇಲ್ಲಿ ಸ್ವಲ್ಪ ಕೋಳಿಗಳನ್ನು ಸಾಕಿದ್ರು, ಮತ್ತು ಹಸು ಕರು ಎಲ್ಲವೂ ಕೂಡ ಇದೆ. ನನ್ನ ಮಗ ಸ್ವಲ್ಪ ಹೊತ್ತು ಕರುವಿನ ಜೊತೆ ಆಟ ಆಡ್ದ, ಹಾಗೆ ಕೋಳಿಗಳ ಜೊತೆ ಆಟ ಆಡ್ತಾ ಇದ್ದ ಅವನು.
ಇಲ್ಲಿ ಕೋಳಿಗಳಿಗೆ ಮೇವನ್ನು ಹಾಕ್ತಾ ಇದ್ದಾರೆ, ಅಂದರೆ ತಿನ್ನೋದಕ್ಕೆ ಭತ್ತವನ್ನು ಹಾಕ್ತಾ ಇದ್ದಾರೆ. ಇವರು ನನ್ನ ಮನೆಯವರು ದೊಡ್ಡಮ್ಮ, ಅಂದರೆ ನನ್ನ ಅತ್ತೆ. ಇವರು ನಮ್ಮ ಮಾವ, ಅಂದರೆ ನನ್ನ ಮನೆಯವರು ದೊಡ್ಡಪ್ಪ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಾಯಿಗೂಡು, ಹಾಗೆ ಆ ಕಡೆ ಕೋಳಿಗೂಡು ಕೂಡ ಇದೆ ಇಲ್ಲಿ. ಇವ್ರ ಮನೇಲಿ 2 ನಾಯಿ ಇದೆ, ಹಾಗಾಗಿ 2 ಗೂಡಿದೆ ಇಲ್ಲಿ. ಇದು ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು, ಇದು ಕೋಳಿಗೂಡು. ಕೋಳಿಗೂಡು ಸ್ವಲ್ಪ ದೊಡ್ಡದಾಗೇ ಇದೆ ಇಲ್ಲಿ. ಇಲ್ಲಿ ಹಳ್ಳಿ ವಾತಾವರಣ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಜೀವನ ಮಾಡೋದಕ್ಕೂ ಕೂಡ ಅಷ್ಟೇ ಕಷ್ಟ ಅಂತ ನನಗೆ ಅನ್ನಿಸುತ್ತೆ. ಯಾಕೆಂದರೆ ಶಾಲಾ ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ದೂರನೇ ಆಗುತ್ತೆ ಇವರಿಗೆ. ಮತ್ತು ಹಳ್ಳಿ ಕಡೆಗಳಲ್ಲಿ ಎಲ್ಲ ಸಮಯದಲ್ಲೂ ಬಸ್ ಕೂಡ ಇರೋದಿಲ್ಲ, ಟೈಮ್ ಟು ಟೈಮ್ಗೆ ಬಸ್ ಇರುತ್ತೆ ಅಷ್ಟೇ. ಎಲ್ಲಿಗಾದರೂ ಹೋಗಲಿಕ್ಕೆ ಬರಲಿಕ್ಕೆ ಸ್ವಲ್ಪ ಕಷ್ಟನೇ ಅಂತ ನನಗೆ ಅನಿಸುತ್ತೆ. ಮತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವಾಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಆದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ, ಮಕ್ಕಳಿಗೆ ಓದಲಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಇನ್ನು ಹಳ್ಳಿಗಳಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಇರುತ್ತೆ, ಹಾಗೆ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಕೆಲವೊಂದು ತರಕಾರಿಯನ್ನು ಇವರು ಮನೆಯಲ್ಲೇ ಬೆಳ್ಕೊಳ್ತಾರೆ. ಉದಾಹರಣೆಗೆ ಬಸಳೆ ಇರ್ಬೋದು, ಹರಿವೆ ಇರ್ಬೋದು, ಈ ರೀತಿ ತರಕಾರಿಯನ್ನು ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವಿವಾಗ ಬಾಲ್ಕನಿಗೆ ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಪಕ್ಕದ ಮನೆಯವರ ಅಡಿಕೆ ತೋಟ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಮಾತ್ರ. ಇಲ್ಲಿ ಎಲ್ಲ ಕಡೆ ಗ್ರೀನರಿ ಇದೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಹಾಗೆ ವಾತಾವರಣ ಕೂಡ ತುಂಬ ಕೂಲಾಗಿರುತ್ತೆ ಹಳ್ಳಿ ಕಡೆ. ಇಲ್ಲಿ ಪುಟಾಣಿ ಕರು ಇದೆ ನೋಡಿ, ನೋಡ್ತಾ ಇದೆ ಮಲ್ಕೊಂಡು ಆ ಕಡೆ ಈ ಕಡೆ. ಎಂತ ಮಾಡುತ್ತೆ ನೋವೇನು, ಕಿವಿ ಮುಟ್ಟಬೇಡದು. ಬಿಡ್ಸು ಬೇಡ ಮಗ. ಕಿವಿ ಸುರೋದು ಅದಕ್ಕಲ್ಲ ರಿತು. ತಗೊಂಡಪ್ಪ ಕರೀನಾ, ನಮ್ಮೇನು ತಗೊಂಡಪ್ಪ? ಹಾಂ, ನೀ ಹಿಡ್ಕಂತೀಯ, ಬೈಕ್ ಮೇಲೆ ಕೂಸ್ಕೊಂತೀಯ ಇನ್ಸಂತಿಗೆ? ಹಾಂ, ಮೂವತ್ತು ಇಲ್ಲಿ ನಮ್ಮ ಅತ್ತಿಗೆ, ಅಂದರೆ ಇವರ ಅಕ್ಕ ಮತ್ತು ಮಕ್ಕಳೆಲ್ಲರೂ ಸೇರಿ ಗದ್ದೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲಿ ಗದ್ದೆ ಇದೆ, ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಗೇರು ಮರ ಸ್ವಲ್ಪ ಜಾಸ್ತಿನೇ ಇದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನಾವಿಲ್ಲಿ ಗದ್ದೆಗೆ ಹೋಗಬೇಕಾದ್ರೆ ಇಲ್ಲಿ ಒಂದು ಮನೆ ಕೂಡ ಇದೆ. ಇದು ನಮ್ಮ ಮನೆಯವರ ದೊಡ್ಡಪ್ಪನ ಮೂಲ ಮನೆ. ಅವರು ಕರೆದ್ರು ಬನ್ನಿ ಅಂತ, ಹಾಗಾಗಿ ನಾವು ಹೋಗಿ ಬಂದ್ವಿ.
ಇವರದ್ದು ಇದು ಹೊಸ ಮನೆ, ಗೃಹ ಪ್ರವೇಶ ಕೂಡ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಗೋಡೆಗೆ 3D ಪೇಂಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗಾಗಿ ನಾನು ಚಿಕ್ಕ ವಿಡಿಯೋನ ಕೂಡ ಮಾಡಿಕೊಂಡೆ ಇಲ್ಲಿ. ಹಾಗೆ ಅವ್ರ ಮನೆಗೆ ಹೋಗಿ ಮತ್ತೆ ಮುಂದಕ್ಕೆ ಗದ್ದೆಗೆ ಹೋದ್ವಿ. ಗದ್ದೆ ನೋಡ್ತಾ ಇರ್ಬೋದು ನೀವಿಲ್ಲಿ, ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಲಿಕ್ಕೆ. ಈ ಗದ್ದೆಯಲ್ಲಿ ಒಂದು ಬಾವಿ ಕೂಡ ಇದೆ. ಇದಕ್ಕೆ ಕೋಲಿನಿಂದ ಒಂದು ಬೇಲಿಯನ್ನು ಕೂಡ ಮಾಡಿದ್ರು, ಸೊ ಸೇಫ್ಟಿಗೆ. ಹಾಗೆ ಗದ್ದೆಗೆ ಹೋಗಿ ಬರ್ತಾ ನಾವಿಲ್ಲಿ ಕಾಡಿನ ಒಳಗೂ ಕೂಡ ಹೋಗ್ತಾ ಇದ್ದೀವಿ. ಇವರು ಹೋಗು ಅಂತ ಹೇಳಿದರು, ನಾನು ಕೂಡ ಇವ್ರ ಹಿಂದೆನೇ ಹೋಗ್ತಾ ಇದ್ದೀನಿ. ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ. ಒಬ್ಬರೇ ಹೋಗಲಿಕ್ಕೆ ಭಯ ಆಗುತ್ತೆ ಇಲ್ಲಿ. ನಾವಿಲ್ಲಿ ಸ್ವಲ್ಪ ದೂರ ಹೋದ್ವಿ ಅಷ್ಟೇ, ಮತ್ತೆ ಮುಂದೆ ಹೋಗೋದು ಬೇಡ ಅಂತ ಹೇಳಿದೆ ನಾನೇ. ಹಾಗೆ ವಾಪಸ್ ಬಂದ್ವಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮತ್ತೆ ಟೀ ಕುಡ್ಕೊಂಡು ನಾವು ಮನೆ ಕಡೆ ಕೂಡ ಹೊರಟ್ವಿ. ತುಂಬ ಹಠ ಮಾಡಿದ್ರು ಉಳ್ಕೊಳ್ಳಿ ಅಂತೇಳಿ, ನಾವು ಉಳ್ಕೊಳ್ಳಿಲ್ಲ. ಮತ್ತೆ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಾವಿಲ್ಲಿಂದ ಹೊರಡಬೇಕಾದ್ರೆ 6 ಗಂಟೆ ಆಗಿತ್ತು. ಸ್ವಲ್ಪ ಕತ್ಲಾಗ್ತಾ ಬಂದಿತ್ತು. ಹಾಗೆ ಸ್ವಲ್ಪ ಚಳಿ ಕೂಡ ಸ್ಟಾರ್ಟ್ ಆಗಿತ್ತು ಇಲ್ಲಿ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ತಕ್ಷಣವೇ ನೋಡ್ಬೋದು. ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.